ಇಟ್ ವಾಸ್ ಅ ನೈಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾವು ಫಸ್ಟ್ ಬಂದಾಗಿಂದ ಬುಕ್ಕಿಂಗ್ ನೋಡಿದಾಗಿಂದನೂ ಒಂದು ಇದಿತ್ತು, ಕುತೂಹಲ ಆಯಿತು ಯಾವ ಥರ ಇರುತ್ತೆ ಏನು ಅಂತ ಅನ್ನೋದು. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇದು ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್ ಅಂತ. ಅಡ್ವೆಂಚರ್ ಅಂದರೆ ಏನು ಅಂತಂದರೆ ಈ ವಾಟರ್ ಗೇಮ್ಸು ಮತ್ತು ಈ ಸೈಕ್ಲಿಂಗು ಏನಿದೆ ಸ್ಕೈ ಸೈಕ್ಲಿಂಗು ಅದನ್ನು ನೋಡಿದ್ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಗೊತ್ತಾಯಿತು ಎಸ್ ಇದು ನಿಜವಾಗ್ಲೂ ಅಡ್ವೆಂಚರಸ್ ರಿಟ್ರೀಟ್ ಅಂತ. ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯೆನ್ಸ್. ನಾವು ರಿಸೀವ್ ಮಾಡಿದಾಗಿಂದ ನಾವು ಬರಬೇಕಾದ್ರೇ ಫೋನ್ ಮಾಡಿ ವಿಚಾರಿಸಿದ್ದು ಇನ್ನೂ ಚೆನ್ನಾಗಿತ್ತು. ಅಂದರೆ ನಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಚೆಕ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಮೇಲೆ ಒಬ್ಬೊಬ್ರಿಗೆ ಅಸೈನ್ ಅಂತ ಮಾಡಿದ್ರು. ಅವರು ರೆಸ್ಪಾನ್ಸಿಬಲ್ ಥರ ನಮ್ಗೆ ಏನೇ ಬೇಕಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಥರ. ಐ ಥಿಂಕ್ ನವೀನ್ ಅವರಿದ್ದರು ನಮ್ಮ ಟೀಮಲ್ಲಿ. ನೆಕ್ಸ್ಟು ನಾವು ಲಂಚ್ ಬಂದು ಇಲ್ಲಿ ಲಂಚೂ ನಾವು ಇಲ್ಲೇ ತೊಗೊಂಡು ಲಂಚು ಡಿನ್ನರು ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಮಾಡಿದ್ರು. ಇಟ್ ವಾಸ್ ನೈಸ್. ಅಂದರೆ ಲೈಕ್ ನಮ್ಮದು ಹೋಮ್ಲಿ ಫುಡ್ ಥರ ಇತ್ತು, ಬೇರೇನು ಎಕ್ಸ್ಟ್ರಾ ಎಲ್ಲ ಇರಲ್ಲ, ಹೋಮ್ಲಿ ಫುಡ್ ಇದ್ದಿದ್ದು ತುಂಬ ಖುಷಿಯಾಯಿತು. ವಾಟರ್ ಗೇಮ್ಸ್ ಕರ್ಕೊಂಡೋದ್ರು. ಪುನೀತ್ ಅವರು ನಮ್ಮನ್ನ ಅಲ್ಲಿ ಹೇಳ್ಕೊಟ್ಟಿದ್ದು, ಗೈಡ್ ಮಾಡಿದ್ದು, ಹೋಸ್ಟ್ ಮಾಡಿದ ರೀತಿ ಮಾತ್ರ ತುಂಬ ಎಕ್ಸಲೆಂಟ್ ಆಗಿತ್ತು. ಅವ್ರು ನಮ್ಮ ಫಸ್ಟ್ ಹೇಳಿದ್ದೇನೆಂದರೆ ನೀವೇನು ಭಯ ಬಿಡ್ಬಿಡಿ, ನಾವಿದ್ದೀವಿ, ಇದು ನಿಮ್ಮ ಹೋಮ್ ಥರನೇ ಫೀಲ್ ಮಾಡಿ ಅಂತ ಒಂದು ಫೀಲಿಂಗ್ ಕೊಟ್ಟರಲ್ಲ ಅದು. ಮತ್ತು ನಾವು ಅದನ್ನು ಹಂಗೆ ನಮ್ಮ ಮನೇಲಿ ಇದ್ದ ಥರ ಫೀಲಿಂಗೇ ಇತ್ತು ನಮಗೂ. ಅಲ್ಲಿಂದ ವಾಟರ್ ಗೇಮ್ಸ್ ಮಾಡ್ಕೊಂಡು ಬಂದಮೇಲೆ ಒಂದು ರೀಲ್ಸ್ ಅಂತ ಹೇಳಿದ್ರೆ ಅವರು ನೀವು ಫೋನ್ ತೊಗೊಂಡು ಫೋಟೋ ತೊಗೊಬೇಡಿ, ನಾವೆಲ್ಲ ತೊಗೋತೀವಿ ಅಂತ ಹೇಳಿದ್ದು ತುಂಬ ಸಂತೋಷ. ಯಾಕೆಂದರೆ ನಾವು ಫೋನ್ ನೋಡ್ಕೊಂಡು ಫೋಟೋ ತೆಗೆಯೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ಅದು ಬೇಡ, ನೀವು ಎಂಜಾಯ್ ಮಾಡಿ, ನಾವಿದ್ದೀವಿ ಅಂತ ಅವರು ಕಾನ್ಫಿಡೆನ್ಸ್ ಮಾತ್ರ ತುಂಬ ನಮಗೆ ಖುಷಿ ಕೊಡ್ತು. ಅದಾದಮೇಲೆ ಸೋಮು ಅವರು ನಮಗೆ ಕರ್ಕೊಂಡೋಗಿ ನಮ್ಮ ಪ್ರಣವ್ಗೆ ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ಕೊರೆಕಲ್ ರೈಡಲ್ಲಿ. ಆಮೇಲೆ ಅವ್ರು ತೋರಿಸಿದ್ರು ಹೆಂಗಿರುತ್ತೆ ಅಡ್ವೆಂಚರ್ ಅಂತ, ತುಂಬ ಖುಷಿ ಆಯಿತು. ಆಮೇಲೆ ಇದ್ರದ್ದು ಯೂನಿಕ್ ಅಂದರೆ ನೈಟು ಪ್ಲಾಂಟೇಶನ್ ವಾಕ್ ಕರ್ಕೊಂಡೋಗಿದ್ದು. ಪುನೀತ್ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ನಮಗೆ ರೀತಿ ಹೆಂಗಿತ್ತು ಅಂದರೆ ಗೊತ್ತಿಲ್ಲದಿರೋ ವಿಷಯಗಳು ತುಂಬ ತಿಳ್ಕೊಂಡ ನಾವು. ಆಮೇಲೆ ಅವರು ನಮ್ಮನ್ನ ಇಂಟ್ರ್ಯಾಕ್ಟ್ ಮಾಡ್ಕೊಂಡೇ ಕರ್ಕೊಂಡೋದ್ರು. ನೈಟಲ್ಲಿ ಓಲ್ಡ್ ಏಜಲ್ಲಿ ಇದ್ದಂಥ ಲ್ಯಾಂಟನ್ ಎತ್ಕೊಂಡು ಹೋಗೋದು ಆ ಫೀಲೇ ಬೇರೆ ಥರ ಇತ್ತು. ಮತ್ತು ಇಲ್ಲಿ ರಿಚ್ ಆಕ್ಸಿಜನ್ ಏರಿಯಾ, ಅಂದರೆ ನಮಗೆ ಇಲ್ಲಿ ಒಳ್ಳೆ ಆಕ್ಸಿಜನ್ ಸಿಕ್ಕಿ ಮೋರ್ ದೆನ್ 90 ಫ್ರೆಶ್ ಏರ್ ವಿ ಕ್ಯಾನ್ ಬ್ರೀದ್, ಆ ಥರ ಫೀಲಿಂಗ್. ಮತ್ತು ಅದು ತುಂಬ ಚೆನ್ನಾಗಿತ್ತು. ಅದು ವಿ ಕಾಂಟ್ ಎಕ್ಸ್ಪ್ರೆಸ್ ದೋಸ್ ವರ್ಡ್ಸ್ ಅನ್ನೋ ರೀತಿ. ಇಟ್ ವಾಸ್ ನೈಸ್. ಅಲ್ಲಿಂದ ಬಂದು ಬೆಳಗ್ಗೆ ಎಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟೀಸು. ಮತ್ತು ರೂಮಲ್ಲಿ ಇದ್ದಿದ್ದು ನಾವು ವುಡನ್ ಕಾಟೇಜ್ ರೂಮು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಅಟ್ಟ ಇದೆ, ಅಟ್ಟದಲ್ಲಿ ಹೋಗಿ ಅವ್ರು ಅಲ್ಲೇ ಮಲ್ಕೋತೀನಿ ಅಂತ ನಾವು ಬೇಡ ಬನ್ನಿ ಅಂತ ಅವ್ರಿಗೆ ಮಾಡಿ ಕರ್ಕೊಂಡು ಹುಡುಗರು ತುಂಬ ಎಂಜಾಯ್ ಮಾಡಿದ್ರು. ಮತ್ತು ಫ್ರೆಂಡ್ಲಿ ಎಕೋ, ಆಮೇಲೆ ಯಾರು ಎಕೋ